ತುಂಬ ಜನರ ಒಂದು ಜೀವನದಲ್ಲಿ ಎಲ್ಲರದ್ದು ಕೂಡ ಒಂದೇ ಕಂಪ್ಲೇಂಟ್ ಏನು ಅಂತ ಅಂದರೆ ನಾವು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ, ಬಟ್ ಆದರೆ ಅದು ಒಂದು ಫ್ಲೋ ಆಗ್ತಾ ಇಲ್ಲ ಅಂತ ಅನ್ನೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಅದು ಎಕ್ಸ್ಪೆನ್ಸ್ ಆಗಿ ಖರ್ಚಾಗುತ್ತೆ ಆ್ಯಂಡ್ ಅನ್ನೆಸೆಸರಿ ಎಕ್ಸ್ಪೆನ್ಸ್ ಆಗಿ ಹೋಗುತ್ತೆ ಆ್ಯಂಡ್ ಅದು ನಮಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಅನ್ನೋದು. ಸೊ ಇದೇ ಥರ ನೀವು ಕೂಡ ಸಫರ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಒಂದು ವಿಡಿಯೋ ನಿಮಗಾಗಿ. ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿ, ನಾನು ಟ್ಯಾರೋ ಕೋಚ್ ಮತ್ತು ಎನರ್ಜಿ ಹೀಲರ್. ಹಾಗಾದರೆ ತುಂಬ ಜನರಲ್ಲಿ ಒಂದು ಕಂಪ್ಲೇಂಟ್ ಇರುತ್ತೆ, ನಾವು ಕಷ್ಟಪಟ್ಟು ದುಡಿತೀವಿ ಮೇಡಮ್, ಆದರೆ ನಮಗೆ ಹಣಕಾಸಿನಲ್ಲಿ ಉಳಿಸೋಕ್ಕಾಗೋದಿಲ್ಲ. ನಮಗೆ ಬೇಕು ಅಂತ ಅನ್ನೋ ಒಂದು ಯಾವುದೇ ಒಂದು ವಸ್ತುವನ್ನು ತಗೋಬೇಕು ಅಂತ ಅಂದಾಗಲೂ ಕೂಡ ನಮಗೆ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಸಾಲವಾಗಿ ನಾವು ಮಾಡಬೇಕಾಗತ್ತೆ, ಆ ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ ಹೋಗಬೇಕಾಗುತ್ತೆ. ಈ ಥರದ್ದೆಲ್ಲ ತುಂಬಾ ಒಂದು ಮನಿ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸನ್ನು ಯೂಶ್ವಲ್ ಆಗಿ ಒಂದು ಸಫರ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಆ ಥರ ಏನಾದರೂ ಇದ್ದಾಗ ಇಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಾ, ಓಕೆ, ಅದು ಗುಡ್, ಕಷ್ಟಪಡ್ತಾ ಇದ್ದೀರಾ ಆ್ಯಂಡ್ ಅದಕ್ಕೆ ತಕ್ಕಾಗೆ ಹಣ ಬರ್ತಾ ಇದೆ, ಅದು ಕೂಡ ಗುಡ್. ಬಟ್ ಆದರೆ ಇಲ್ಲಿ ಹಣ ನಿಮ್ಮ ಹತ್ರ ಉಳಿತಾ ಇಲ್ಲ, ಎಕ್ಸ್ಪೆನ್ಸ್ ಆಗಿ ಬೇರೆ ಕಡೆ ಖರ್ಚಾಗಿ ಹೋಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅಂದರೆ ನಿಮ್ಮ ಒಂದು ಮೈಂಡ್ ಸೆಟ್ಟಲ್ಲಿ ಬ್ಲಾಕೇಜಸನ್ನು ತೋರಿಸುತ್ತೆ. ಏನು ಹಾಗಾದರೆ ಬ್ಲಾಕೇಜಸ್ ಅಂತ ಅಂದರೆ ಏನು ಅಂತ ಅಂದರೆ ನಿಮ್ಮ ಹಣದ ಬಗ್ಗೆ, ಅಂದರೆ ನೀವೇನು ದುಡಿತಾ ಇರ್ತೀರಲ್ವ, ಸೊ ಹಣಕಾಸಿನ ಬಗ್ಗೆ ನಿಮ್ಮದೇ ಆದಂತಹ ಒಂದು ಲಿಮಿಟಿಂಗ್ ಬಿಲೀಫನ್ನು ಮಾಡ್ಕೊಂಡಿರ್ತೀರ. ಎಕ್ಸಾಂಪಲ್, ಹಣ ಅಂತ ಅಂದರೆ ಕಷ್ಟಪಟ್ಟರೆ ಅಷ್ಟೇ ಸಿಗುವಂಥದ್ದು, ನಾನು ಕಷ್ಟಪಟ್ಟರೆ ಅಷ್ಟೇ ನನಗೆ ಹಣ ಸಿಗುತ್ತೆ ಆ್ಯಂಡ್ ಈ ಒಂದು ಸಂಪಾದನೆ ಅಥವಾ ಈಸಿ ಆಗಿರುವಂತಹ ಸಂಪಾದನೆ ನಮ್ಮಂಥವ್ರಿಗಲ್ಲ ಅಂತ ಅನ್ನೋವಂಥದ್ದು ಲಿಮಿಟಿಂಗ್ ಬಿಲೀಫಿಂದ ನೀವು ಸಫರ್ ಮಾಡ್ತಾ ಇದ್ದೀರಾ. ಬಟ್ ಆದರೆ ಇಲ್ಲಿ ನಾನು ಹೇಳ್ತಾ ಇರೋದು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಏನನ್ನು ಯೋಚನೆ ಮಾಡುತ್ತೋ ಅದು ರಿಯಾಲಿಟಿಗೆ ಬರುತ್ತೆ ಅಂತ ಅನ್ನೋದು. ಸೊ ಹಾಗಾದರೆ ನಮ್ಮ ಮೈಂಡಲ್ಲಿ ಬೇಕಾಗಿರುವಂಥದ್ದು ಏನು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಮೈಂಡನ್ನು ನಾವು ಕ್ಲಿಯರ್ ಆಗಿ ಇಟ್ಕೋಬೇಕು, ಅಂದರೆ ಕಾಮ್ ಆಗಿ ಇಟ್ಕೊಳ್ಳುವಂಥದ್ದು. ಲೈಫಲ್ಲಿ ಮನಿ ಅಂತ ಅನ್ನೋದು ಫ್ಲೋ ಆಗಬೇಕು ಅಂತ ಅಂದರೆ 3 ಮುಖ್ಯವಾಗಿರುವಂತಹ ಅಂಶಗಳನ್ನು ನೀವು ಗುರುತು ಮಾಡ್ಕೋಬೇಕು. ಅಂದರೆ ಅದು ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನು ಅಂತ ಅಂದರೆ ಮೈಂಡ್, ಎಮೋಷನ್ ಮತ್ತು ಎನರ್ಜಿ. ಸೊ ಈ ಒಂದು ಎಮೋಷನ್ ಆಗಿರ್ಬೋದು, ಮೈಂಡ್ ಸೆಟ್ ಆಗಿರ್ಬೋದು ಮತ್ತು ಫೀಲಿಂಗ್ಸ್ ಆಗಿರ್ಬೋದು, ಇದನ್ನೆಲ್ಲದನ್ನು ಸೇರಿ ಹೇಗೆ ನಾವು ಮನಿ ಫ್ಲೋವನ್ನು ಈಸಿಯಾಗಿ ನಮ್ಮ ಲೈಫಲ್ಲಿ ಬರಮಾಡ್ಕೋಬಹುದು ಅಂತ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಇದಕ್ಕಾಗಿ ನಾನು ಇವತ್ತೇ ಒಂದು 5 ಮಿನಿಟ್ಸ್ ನಿಮಗೆ ಒಂದು ಮನಿ ಎನರ್ಜಿಯನ್ನು ನಾನು ಹೇಳ್ಕೊಡ್ತೀನಿ, ಯಾವ ರೀತಿ ಇದನ್ನು ಡೇ ಟು ಡೇ ಲೈಫಲ್ಲಿ ನೀವು ಹೇಗೆ ಮಾಡಬೇಕು ಅಂತ ಅನ್ನೋದು. ಸೊ ಎಲ್ಲರೂ ರೆಡಿ ಇದ್ದೀರಲ್ವಾ? ಸೊ ಫಸ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ರೆಡಿ ಇದ್ದೀರಾ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಅಂದರೆ ನಾವು ಏನು ಅಂದ್ಕೊಂಡಿರ್ತೀವೋ ಸೊ ಅದು ಬ್ರಹ್ಮಾಂಡಕ್ಕೆ, ಒಂದು ಯೂನಿವರ್ಸಿಗೆ ಅದು ನಾವು ಕಳಿಸ್ಕೊಡ್ಬೇಕು. ಸೊ ಹಾಗಾಗಿ ಅಟ್ಲೀಸ್ಟ್ ಕಮೆಂಟ್ ಬಾಕ್ಸಲ್ಲಿ ಹೌದು ನಾನು ರೆಡಿ ಇದ್ದೀನಿ, ಐ ಆಮ್ ರೆಡಿ ಇದ್ದೀನಿ ಅಂತ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ಗೂ ಕೂಡ ಗೊತ್ತಾಗುತ್ತೆ, ಓಕೆ ಇವರು ಮನಿ ಎನರ್ಜಿ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡಲಿಕ್ಕೆ ಕಾನ್ಷಿಯಸ್ ಆಗಿ ಏನೋ ಒಂದು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು. ಓಕೆ, ಸೊ ಇಲ್ಲಿ ಫಸ್ಟ್ ಸ್ಟೆಪ್ ನೀವು ಕಮೆಂಟ್ ಮಾಡಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನು ಅಂತ ಅಂದರೆ ಒಂದು ಪ್ರಶಾಂತವಾಗಿರುವಂತಹ ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಇವಾಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಮೆಡಿಟೇಷನನ್ನು ಮಾಡಿಸ್ತೀನಿ ರಿಲೇಟೆಡ್ ಟು ದಿ ಮನಿ ಫ್ಲೋ ಆಗುವಂಥದ್ದು. ಹೇಗೆ ಮನಿ ಅಂತ ಅನ್ನೋದು ಬ್ಲಾಕೇಜಸನ್ನು ರಿಮೂವ್ ಮಾಡೋದು ಅಂತ ಹೇಳಿಬಿಟ್ಟು, ಓಕೆನಾ. ಸೊ ಹಾಗಾಗಿ ಒಂದು ಪ್ರಶಾಂತವಾಗಿರುವಂತಹ ಸೈಲೆಂಟ್ ಆಗಿರುವಂತಹ ಒಂದು ಜಾಗವನ್ನು ನೀವು ಗುರುತು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಾನು ಅಷ್ಟು ಸಾಲ ಮಾಡಿದ್ದೀನಿ, ಅದು ಯಾವಾಗ ಬರುತ್ತೆ ಆ್ಯಂಡ್ ಇವಾಗಲೇ ಬರುತ್ತಾ, ಇದು ಮೆಡಿಟೇಷನ್ ಮಾಡಿದರೆ ತಕ್ಷಣಕ್ಕೆ ನಾನು ಕೋಟಿಗಟ್ಟಲೆ ಮಾಡಿಬಿಡ್ತೀನ ಅಥವಾ ತಕ್ಷಣಕ್ಕೆ ನನಗೆಲ್ಲದು ಕೂಡ ಸಿಕ್ಕೋಗುತ್ತಾ, ಇದೆಲ್ಲದು ಕೂಡ ಕ್ವಶನ್ಸ್ ಇವಾಗ ಆನ್ಸರ್ ಮಾಡುವಂತಹ ಟೈಮ್ ಅಲ್ಲ ನಿಮ್ಮ ಒಂದು ಮೈಂಡ್ಗೆ. ಓಕೆ, ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಕ್ವಶನ್ಗಳನ್ನು ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಆ್ಯಂಡ್ ಯಾವುದೇ ರೀತಿಯಾದಂತಹ ಜಡ್ಜ್ಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಈಸ್ ಎ ಸಿಂಪಲ್ ಪ್ರೇಯರ್ ರಿಲೇಟೆಡ್ ಟು ದಿ ಮನಿ ಬ್ಲಾಕ್ಸನ್ನು ರಿಮೂವ್ ಮಾಡುವಂಥದ್ದು. ಸೊ ಹೋಪ್ ನೀವೆಲ್ಲರೂ ಕೂಡ ಒಂದು ಪ್ರಶಾಂತವಾಗಿರುವಂತಹ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ.
ಸ್ಟೆಪ್ ನಂಬರ್ 1, ಕಾಮ್ ಯುವರ್ ಮೈಂಡ್. ಅಂದರೆ ಮೈಂಡ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಆರಾಮಾಗಿ ಕುತ್ಕೊಳ್ಳಿ, ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ, ಕಣ್ಣನ್ನು ಕ್ಲೋಸ್ ಮಾಡಿ, ಡೀಪ್ ಬ್ರೀತ್ ಮಾಡಿ, ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್. ನಿಧಾನವಾಗಿ ಉಸಿರಾಟದ ಮೇಲೆ ಗಮನ ಇರಲಿ. ನಿಮ್ಮ ಉಸಿರನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಸಿರನ್ನು ಮೇಲಕ್ಕೆ ತಗೊಂಡು ಆ್ಯಂಡ್ ಉಸಿರನ್ನು ಕೆಳಕ್ಕೆ ಬಿಡುವುದು. ಹೀಗೆ ಒಂದು 3 ಸತಿ ಮಾಡಿ. ಅಟ್ಲೀಸ್ಟ್ ಇದನ್ನು ನೀವೇನೇ ಒಂದು ಯೋಚನೆ ಮಾಡ್ತಾ ಇದ್ರೂ ಕೂಡ ಈ ಒಂದು ಮೈಂಡ್ ಕಾಮ್ ಆಗಲಿಕ್ಕೆ ಇದು ತುಂಬಾ ಬ್ರೀತಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲು ನಿಮ್ಮ ಮೈಂಡನ್ನು ಕಾಮಾಗಿ ಇಟ್ಕೊಳ್ಳಿ. ಆ್ಯಂಡ್ ಯಾವುದೇ ಥರದಾದಂತಹ ಯೋಚನೆಗಳು ಬೇಡ. ಅಕಸ್ಮಾತ್ ಏನಾದರೂ ಯೋಚನೆಗಳೇನಾದರೂ ಬರ್ತಾ ಇತ್ತು ಅಂತಂದರೆ ಅದನ್ನು ಕ್ಯಾನ್ಸಲ್ ಅಂತ ಹೇಳಿ. ನಿಮ್ಮ ಏನೇ ಯೋಚನೆಗಳಿದ್ರೂ ಕೂಡ ಅದು ಈ ಕ್ಷಣಕ್ಕೆ ದೂರ ಆಗುತ್ತೆ, ಅದು ಅಂತೂ ಗ್ಯಾರಂಟಿ. ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿ. ಸೆಕೆಂಡ್ ಸ್ಟೆಪ್ ಏನು ಅಂತ ಅಂದರೆ ಎಮೋಷ್ನಲ್ ರಿಲೀಸ್. ಯಾವುದೇ ಕಾರಣಕ್ಕೂ ಕಣ್ಣನ್ನು ಓಪನ್ ಮಾಡೋದು ಬೇಡ. ಸೊ ಜಸ್ಟ್ ನಾನು ಏನು ಹೇಳ್ತೀನೋ ಜಸ್ಟ್ ಅದನ್ನು ನೀವು ಫಾಲೋ ಮಾಡ್ತಾ ಹೋಗಿ. ಈಗ ನಿಮ್ಮ ಮನಸ್ಸಿನಲ್ಲಿ ರಿಪೀಟ್ ಮಾಡ್ತಾ ಹೋಗಿ. ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮೀ ಮನಿ, ಐ ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ. ನನ್ನನ್ನು ಕ್ಷಮಿಸು ಹಣವೇ, ನನ್ನನ್ನು ದಯವಿಟ್ಟು ಕ್ಷಮಿಸು. ಧನ್ಯವಾದಗಳು ಹಣವೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. I am sorry, please forgive me, I love you, I thank you. I am sorry, please forgive me, I love you, I thank you. I am sorry money, please forgive me money, I thank you money, I love you money. I am sorry money, please forgive me money, I thank you money, I love you money. ಸ್ಟೆಪ್ ನಂಬರ್ 3, ಎನರ್ಜಿ ಮತ್ತು ಅಫರ್ಮೇಷನನ್ನು ಹೇಳುವಂಥದ್ದು. ಹೃದಯದ ಮೇಲೆ 2 ಕೈಗಳನ್ನು ಇಡಿ ಆ್ಯಂಡ್ ನಿಧಾನವಾಗಿ ಹೇಳ್ತಾ ಹೋಗಿ. ನನ್ನ ಜೀವನದಲ್ಲಿ ಹಣವು ಈಸಿಯಾಗಿ ಹರಿದು ಬರುತ್ತಿದೆ. Money flows easily to me. I am ready to receive money. ನಾನು ಸಿದ್ಧಳಿದ್ದೇನೆ. I am ready to receive money. Money stay with me. ಹಣವು ನನ್ನ ಜೊತೆ ಇರುತ್ತದೆ. ಮನಿ ಸ್ಟೇ ವಿತ್ ಮೀ. ಹಣವು ನನ್ನ ಜೊತೆ ಯಾವಾಗಲೂ ಇರುತ್ತದೆ. ಈಗ ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಈಗ ಒಂದು ಇಮ್ಯಾಜಿನೇಷನ್ ಮಾಡಿ, ನಿಮಗೆ ಅಪಾರ್ಚುನಿಟೀಸ್ ಬರ್ತಾ ಇರೋದು, ನೀವು ಬೇಕು ಅಂದಿರುವಂತಹ ಆಸೆ ಪಟ್ಟಿರುವಂತಹ ಕೆಲಸಗಳು ನಿಮಗೆ ಸಿಕ್ಕಿರುವುದು, ಆಲ್ರೆಡಿ ನಿಮ್ಮಲ್ಲಿ ಇದೆ. ಆ ಥರದಲ್ಲಿ ನೀವು ಇಮ್ಯಾಜಿನೇಷನನ್ನು ಮಾಡ್ಕೋಬೇಕಾಗತ್ತೆ. ಈ ಪ್ರಾಕ್ಟೀಸ್ ನಿಮಗೆ ಸಿಂಪಲ್ ಅನಿಸ್ಬೋದು, ಬಟ್ ಆದರೆ ಮಾಡಿ. ಜಸ್ಟ್ ವಿಜುವಲೈಸೇಷನನ್ನು ಮಾಡ್ತಾ ಇರ್ತೀರ, ನಿಮಗೇನು ಬೇಕು ಹಣಕಾಸಿನಿಂದ. ಸೊ ಹಾಗಾಗಿ
ಹಣ ಬಂದರೆ ನೀವು ಯಾವ ರೀತಿ ನಿಮ್ಮ ಒಂದು ಜೀವನದಲ್ಲಿ ನೀವು ಬದಲಾವಣೆ ಆಗ್ತೀರಾ, ಯಾವ ರೀತಿ ನೀವು ಸರ್ವಿಸನ್ನು ಕೊಡ್ತೀರಾ ಲೈಫಲ್ಲಿ ಅಥವಾ ಜನರಿಗೆ, ಯಾವ ರೀತಿ ಹಣ ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ನೋದನ್ನು ಜಸ್ಟ್ ವಿಜುವಲೈಸೇಷನ್ ಮಾಡಿ. ಆ್ಯಂಡ್ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಆ್ಯಂಡ್ ದಟ್ಸ್ ಇಟ್. ಇದು ಸಿಂಪಲ್ ಆಗಿರುವಂತಹ ಒಂದು ಮನಿ ಎನರ್ಜಿಯನ್ನು ಒಂದು ಓಪನ್ ಮಾಡುವಂತಹ ಒಂದು ಸಿಂಪಲ್ ಟೆಕ್ನಿಕ್. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮಲ್ಲಿ ಮೈಂಡ್ ಕಾಮ್ನೆಸ್ಸಿಗೆ ಬರುತ್ತೆ ಆ್ಯಂಡ್ ಒಂದು ಮನಿ ರಿಲೇಟೆಡ್ ಆಗಿರುವಂತಹ ಬ್ಲಾಕೇಜಸ್ಗಳನ್ನು ನೀವು ಓಪನ್ ಮಾಡ್ತೀರಾ. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ಅಪಾರ್ಚುನಿಟೀಸ್ ಬರುವಂಥದ್ದು, ಮನಿ ಫ್ಲೋ ಆಗುವಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ. ಸೊ ಈ ಒಂದು ಸಿಂಪಲ್ ಸ್ಟೆಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಈ ಒಂದು ವಿಡಿಯೋ, ಈ ಒಂದು ಮೆಡಿಟೇಷನ್ ಮಾಡಿ ಆಗಿದ್ಮೇಲೆ ಅಂತ ಹೇಳಿ. ಓಕೆ. ಆ್ಯಂಡ್ ಇದೇ ರೀತಿಯೇ ನಿಮಗೂ ಕೂಡ ಬ್ಲಾಕೇಜಸನ್ನು, ನನ್ನ ಒಂದು ಹಣದ ಬ್ಲಾಕೇಜಸ್ ಏನು ಅಂತ ತಿಳ್ಕೊಬೇಕು ಆ್ಯಂಡ್ ಅದ್ರ ರಿಲೇಟೆಡ್ ಆಗಿ ನಾವು ಹೀಲಿಂಗನ್ನು ಮಾಡ್ಕೋಬೇಕು. ಸೊ ಬ್ಲಾಕೇಜಸ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಲ್ವಾ, ಕೆಲವೊಂದು ಸಬ್ಕಾನ್ಷಿಯಸಲ್ಲೇ ಇರುತ್ತೆ ಆ್ಯಂಡ್ ಕೆಲವೊಂದು ಕಾನ್ಷಿಯಸ್ ಲೆವೆಲಲ್ಲಿ ಇರುತ್ತೆ. ಸೊ ಕೆಲವೊಬ್ಬರಿಗೆ ಕೆಲವೊಂದು ಗೊತ್ತಾಗಿರುತ್ತೆ. ಬಟ್ ಆದರೆ ನಮ್ಮ ಅಲ್ಲಿರುವ ನಿಜವಾಗ್ಲೂ ಯಾವುದು ಬ್ಲಾಕೇಜಸ್ ಅಂತ ಹೇಳಿಬಿಟ್ಟು ತಿಳ್ಕೊಂಡು ಅದ್ರ ರಿಲೇಟೆಡ್ ಆಗಿ ನಾವು ಹೀಲಿಂಗನ್ನು ಮಾಡೋಕ್ಕೆ ಶುರು ಮಾಡಿದರೆ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಹಣದ ಒಂದು ಸಮಸ್ಯೆಯನ್ನು ಈಸಿಯಾಗಿ ನೀವು ಅದರಿಂದ ಮುಕ್ತರಾಗ್ಬೋದು. ಓಕೆ. ಸೊ ಅದಕ್ಕಾಗಿ ನಾನು ಒಂದು 21 days ಮನಿ ರೀಸೆಟ್ ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದನ್ನು ಕೆಳಗಡೆ ಕೊಟ್ಟಿರುವಂತಹ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೀವೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು. 21 daysಲ್ಲಿ ನಿಮ್ಮ ಒಂದು ಮನಿ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಬೋದು, ಅದು ನೆಗೆಟಿವಿಂದ ಪಾಸಿಟಿವ್ ಕಡೆಗೆ. ಓಕೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೀವು ಜಾಯಿನ್ ಆಗ್ಬೋದು. ಆ್ಯಂಡ್ ಇದೇ ಥರದಾದಂತಹ ವಿಡಿಯೋಗಳು ನಿಮಗೆ ಬೇಕು ಅಂತ ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಳು ಇನ್ನು ಮುಂದೆ ಬರ್ತಾ ಹೋಗುತ್ತೆ ರಿಲೇಟೆಡ್ ಟು ದಿ ಮನಿ ರಿಲೇಟೆಡ್ ಆಗಿ, ಹೇಗೆ ದಿನನಿತ್ಯ ಜೀವನದಲ್ಲಿ ನಾವು ಒಂದು ಮನಿಯನ್ನು ಯಾವ ರೀತಿ ನೋಡಬೇಕು ಅಂತ ಅನ್ನೋದು ನಾನು ಡೈಲಿ ಹಾಕ್ತಾ ಹೋಗ್ತೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಆ 21 ದಿನಗಳ ಒಂದು ವೆಬಿನಾರಲ್ಲಿ ಸಿಗ್ತೀನಿ. ಧನ್ಯವಾದಗಳು.